ಹೀಗೆ ಕಲಬುರಗಿ ಸೆಂಟ್ರಲ್ ಜೈಲಿನಿಂದ ಸಜಾ ಕೈದಿಗಳು ಪರಾರಿಯಾಗಿದ್ರು. ಈ ಒಂದು ದೃಶ್ಯಗಳು ಇದೀಗ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಇದೆಲ್ಲವೂ ಕೂಡ ಆಧರಿಸಿ ಪೊಲೀಸರು ಈಗ ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ. 3 ಕೈದಿಗಳು ಎಸ್ಕೇಪ್ ಆಗುವಂತಹ ದೃಶ್ಯ ಸೆರೆಯಾಗಿತ್ತು. ಜೈಲಿನ ಬ್ಯಾರೆಕ್ ಕಂಬಿ ಕತ್ತರಿಸಿ ಗೋಡೆ ಜಿಗಿದು ಜೂಟ್ ಆಗಿದ್ದಾರೆ. ಜೈಲಿನ ಬ್ಯಾರೆಕ್ ಕಂಬಿ ಕತ್ತರಿಸುವಂತಹ ಫೋಟೋ ಕೂಡ ಈಗ ಲಭ್ಯ ಆಗಿದೆ. ಗೋಡೆ ಜಿಗಿದು ಆರಾಮಾಗಿ ನಡೆದುಕೊಂಡು ಹೋಗ್ತಾ ಇರುವಂತಹ ಕೈದಿಗಳು ಪರಾರಿಯಾಗಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಈಗ ಸೆರೆಯಾಗಿದೆ. ರಸ್ತೆಯಲ್ಲೇ ನಡೆದುಕೊಂಡು ಹೋಗಿ ಕಾರನ್ನ ಹತ್ತಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಸಜಾ ಕೈದಿಗಳಾಗಿರುವಂತಹ ಮುಸ್ತಾನ್, ಸಂತೋಷ್ ಮತ್ತೆ ಸಾಗರ್, ಈ 3 ಕೂಡ ಶಿಕ್ಷೆಗೆ ಒಳಗಾಗಿರುವಂತಹ ಅಪರಾಧಿಗಳು. ಆರೋಪಿಗಳು ಅಲ್ಲ, ಅಪರಾಧಿಗಳು. ಎಲ್ಲರೂ ಕೂಡ 3 ಕೂಡ ಅಪರಾಧಿಗಳಾಗಿರ್ತಾರೆ, ಶಿಕ್ಷೆಗೆ ಒಳಗಾಗಿರುವಂತಹ ಅಪರಾಧಿಗಳು. ಹೇಗೆ ಅಲ್ಲಿ ಆ ಒಂದು ಜೈಲಿನ ಕಂಬಿಗಳಿಂದ ಅವರು ಎಸ್ಕೇಪ್ ಆಗ್ತಾರೆ, ಅದಾದ ನಂತರ ಕಾಂಪೌಂಡಿಂದ ಹಾರ್ತಾರೆ, ಅದಾದ ಮೇಲೆ ಕಾರನ್ನ ಹತ್ತಿ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಈಗ ಲಭ್ಯ ಆಗಿದೆ. ನೋಡಿ, ಒಂದು ಕಡೆ ಸಿಸಿಟಿವಿ ದೃಶ್ಯ, ಮತ್ತೊಂದು ಕಡೆ ಈ ಒಂದು ಫೋಟೋ ನೋಡ್ತಾ ಇದ್ದೀವಿ. ಇದು ಕಂಬಿಯನ್ನ ಕತ್ತರಿಸಿ ಅದಾದ ನಂತರ ಅಲ್ಲಿಂದ ಅವರು ಹೇಗೆ ಎಸ್ಕೇಪ್ ಆಗಿದ್ದಾರೆ ಅನ್ನೋಂಥದ್ದು ಗಮನಿಸ್ತಾ ಇದ್ದೀವಿ. ತಡರಾತ್ರಿ 3 ಗಂಟೆಗೆ ಎಸ್ಕೇಪ್ ಆಗಿದ್ದಾರೆ. ಅದಾದ ನಂತರ ನಿನ್ನೆ ಕಮಿಷನರ್ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ಅಲ್ಲಿರುವಂತಹ ಸಿಬ್ಬಂದಿಗೂ ಕೂಡ ತರಾಟೆಗೆ ತಗೊಂಡ್ರು. ಏನ್ ಮಾಡ್ತಾ ಇದ್ರಿ ನೀವೆಲ್ಲ? ಈಗ ಸಜಾ ಖೈದಿಗಳು ಅಥವಾ 3 ಅಪರಾಧಿಗಳು ಜೈಲಿನಿಂದ ಎಸ್ಕೇಪ್ ಆಗಿದ್ದಾರೆ ತಡರಾತ್ರಿ 3 ಗಂಟೆಗೆ ಅಂತಂದ್ರೆ ಮತ್ತೆ ಏನ್ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿ? ಯಾವ ಮಟ್ಟಕ್ಕೆ ನೀವು ಅಪರಾಧಿಗಳು ಅಥವಾ ಅಪರಾಧಿಗಳ ಮೇಲೆ ನಿಗಾ ವಹಿಸಿದ್ದೀರಾ, ಕಣ್ಣಿಟ್ಟಿದ್ದೀರಾ ಅನ್ನೋಂಥದ್ದು ಇಲ್ಲೇ ಗೊತ್ತಾಗುತ್ತೆ ಅಂತ ಹೇಳಿ ಎಲ್ಲರಿಗೂ ಕೂಡ ತರಾಟೆಗೆ ತಗೊಂಡ್ರು. ಅದಾದ ನಂತರ ವಿತಿನ್ 24 ಅವರ್ಸ್ ಈಗ 3 ಕೂಡ ಈ ರೀತಿಯಾಗಿ ಕಾಲಿಗೆ ಗುಂಡಾರಿಸುವ ಮೂಲಕ ಅರೆಸ್ಟ್ ಮಾಡಲಾಗಿದೆ. ಒಂದು ಕಡೆ ಸಿಸಿಟಿವಿ ದೃಶ್ಯಗಳು, ಮತ್ತೊಂದು ಕಡೆ ಹೇಗೆ ಕಂಬಿಯನ್ನ ಕತ್ತರಿಸಿರುವಂತಹ ಒಂದು ಎಕ್ಸ್ಕ್ಲೂಸಿವ್ ಫೋಟೋ. ಇದು ಕಲಬುರಗಿ ಜೈಲಿನಲ್ಲಿ ನಡೆದಿರುವಂತಹ ಘಟನೆ. ಈ ಹಿಂದೆಯೂ ಕೂಡ ಹಲವು ಬಾರಿ ಕಲಬುರಗಿ ಜೈಲಿನಲ್ಲಿ ಬಹಳಷ್ಟು ಅಕ್ರಮವಾದಂತಹ ಕೆಲಸಗಳು ಎಲ್ಲವೂ ಕೂಡ ಇಲ್ಲಿಗಲ್ ಆಗಿ ನಡೀತಾ ಇದೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿತ್ತು. ಆಗಾಗ ಕಮಿಷನರ್ ಅಲ್ಲಿ ಭೇಟಿ ಕೊಡ್ತಾ ಇದ್ರು. ಇದೆಲ್ಲವೂ ಕೂಡ ನಿಲ್ಲಬೇಕು ಅಂತ ಹೇಳಿ ಖಡಕ್ಕಾಗಿ ಸೂಚನೆ ಕೂಡ ಕೊಟ್ಟಿದ್ರು. ಈಗ ಮತ್ತೊಮ್ಮೆ ಇಂಥದ್ದೇ ಘಟನೆ, ಅದು ಕೂಡ ಕಲಬುರಗಿ ಜೈಲಿನಲ್ಲೇ ನಡೆದಿದೆ. ಈಗ 3 ಅಪರಾಧಿಗಳು ಯಾರೆಲ್ಲ ಎಸ್ಕೇಪ್ ಆಗಿದ್ರು, ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಅವರನ್ನ ಬಂಧಿಸಲಾಗಿದೆ. ಇನ್ನು ಜೈಲಿಂದ ಎಸ್ಕೇಪ್ ಆಗಿದ್ದಂತಹ ಸಜಾ ಕೈದಿ ಮೇಲೆ ಫೈರಿಂಗ್ ಕೇಸ್ ವಿಚಾರದಲ್ಲಿ ಫೈರಿಂಗ್ ನಡೆದ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಪೊಲೀಸ್ ಆಯುಕ್ತರಾಗಿರುವಂತಹ ಡಾಕ್ಟರ್ ಶರಣಪ್ಪ, ಡಿಸಿಪಿ ಶಾಲು ಭೇಟಿ ಕೊಟ್ಟಿದ್ದಾರೆ. ಕಲಬುರಗಿ ಕಪನೂರು ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿರುವಂತಹ ಫೈರಿಂಗ್ ಇದು. ಎಲ್ಲಿ ಫೈರಿಂಗ್ ನಡೆದಿತ್ತೋ ಆ ಒಂದು ಸ್ಥಳಕ್ಕೆ ಹೀಗೆ ಕಮಿಷನರ್ ಕೂಡ ಭೇಟಿ ಕೊಟ್ಟಿರೋದು. ಅದಾದ ನಂತರ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಯಾವ ಒಂದು ಭಾಗದಲ್ಲಿ ಹೀಗೆ ಫೈರಿಂಗ್ ಮಾಡಿದ್ರು, ಅದಾದ ನಂತರ ಹೇಗಾಯಿತು ಅಂತ ಹೇಳಿ ಎಲ್ಲವೂ ಕೂಡ ಪರಿಶೀಲನೆ ಮಾಡಲಿಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಈ ರೀತಿಯಾಗಿ ಪರಿಶೀಲನೆ ನಡೆಸಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇದೇ ಭಾಗದಲ್ಲಿ ಅವರನ್ನ ಲಾಕ್ ಮಾಡ್ಕೊಳ್ತಾರೆ ಪೊಲೀಸರು. ಲಾಕ್ ಮಾಡಿ ಕಾಲಿಗೆ ಫೈರಿಂಗ್ ಮಾಡೋ ಮೂಲಕ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಡಾಕ್ಟರ್ ಶರಣಪ್ಪ, ಪೊಲೀಸ್ ಆಯುಕ್ತರು, ಅದಾದ ನಂತರ ಡಿಸಿಪಿ ಶಾಲು ಭೇಟಿ ಕೊಟ್ಟಿದ್ದಾರೆ. ಕಲಬುರಗಿ ಕಪನೂರು ಕೈಗಾರಿಕಾ ಪ್ರದೇಶ ಇದು. ಈ ಪ್ರದೇಶದಲ್ಲಿ ಅಪರಾಧಿಗಳಿಗೆ ಸೆರೆ ಹಿಡಿದು ಈ ರೀತಿಯಾಗಿ ಫೈರಿಂಗ್ ಮಾಡೋ ಮೂಲಕ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಒಂದು ಕಡೆ ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಎಲ್ಲವೂ ಕೂಡ ಸತ್ಯ ಗೊತ್ತಾಗಿದ್ದು ಅಥವಾ ಇವರು ಹೇಗೆ ಹೋದ್ರು ಅಂತ ಹೇಳಿ ಪೊಲೀಸರಿಗೆ ಒಂದು ಕ್ಲಾರಿಟಿ ಸಿಕ್ಕಿದ್ದು ಈ ಒಂದು ಸಿಸಿಟಿವಿ ಫುಟೇಜ್ನಿಂದ. ಅದು ಕೂಡ ಕಮಿಷನರ್ ಬಂದು ಸಿಸಿಟಿವಿ ಫುಟೇಜ್ ನೋಡ್ತಾರೆ. ಅದಾದ ಮೇಲೆ ಎಲ್ಲರಿಗೂ ಕೂಡ ಒಂದು ಸೂಚನೆ ಕೊಡ್ತಾರೆ, ಆದಷ್ಟು ಬೇಗ ಇವರನ್ನ ಅರೆಸ್ಟ್ ಮಾಡಲೇಬೇಕು ಅಂತ ಹೇಳಿ. ಕಾರಣ ಏನು ಅಂತಂದ್ರೆ ಇಲ್ಲಿರುವಂತಹ ಖೈದಿಗಳು ಈ ರೀತಿಯಾಗಿ ಎಸ್ಕೇಪ್ ಆಗ್ತಿದ್ದಾರೆ ಅಂತಂದ್ರೆ ಮತ್ತೆ ಇಲ್ಲಿರುವಂತಹ ಸಿಬ್ಬಂದಿ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಿದ್ದಾರೆ.